ಇನ್ನು ದರ್ಶನ್ ಮನೆ ಊಟದ ಅರ್ಜಿಯನ್ನೇ ವಜಾಗೊಳಿಸಿದ್ದಾರೆ ನ್ಯಾಯಾಧೀಶರು. ಹಾಗಾದ್ರೆ ಅದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಪ್ರಮುಖ 3 ಅಂಶಗಳನ್ನ ಪರಿಗಣಿಸಿದೆ ಕೋರ್ಟ್. ಸೆಕ್ಷನ್ 728ರ ಪ್ರಕಾರ ಕೊಲೆ ಆರೋಪಿಗೆ ಮನೆ ಊಟಕ್ಕೆ ಅವಕಾಶ ಇಲ್ಲ. ಜೈಲಧಿಕಾರಿಗಳ ವರದಿಯಲ್ಲೂ ಮನೆ ಊಟದ ಅವಶ್ಯಕತೆ ಕಾಣಿಸ್ತಾ ಇಲ್ಲ. ಮನೆ ಊಟದ ಅವಶ್ಯಕತೆಗೆ ಪೂರಕ ವೈದ್ಯಕೀಯ ಪ್ರಮಾಣ ಪತ್ರಗಳೂ ಇಲ್ಲ. ವಿಚಾರಣೆ ಆರಂಭಕ್ಕೂ ಮುನ್ನ ದರ್ಶನ್ ವೈದ್ಯಕೀಯ ರಿಪೋರ್ಟ್ ಬರುತ್ತೆ ಕೋರ್ಟ್ಗೆ. ಆ ವೈದ್ಯಕೀಯ ರಿಪೋರ್ಟ್ ಅನ್ನು ಕೂಡ ಆಧರಿಸಿ ಇವತ್ತು ತೀರ್ಪನ್ನ ಕೊಡಲಾಗಿದೆ. ನಟ ದರ್ಶನ್ ಮನೆ ಊಟ ಅರ್ಜಿ ಏನಿದೆ ಅದನ್ನೇ ವಜಾಗೊಳಿಸಿದೆ ಕೋರ್ಟ್. ಹಾಗಾದ್ರೆ ವಜಾಗೊಳಿಸೋದಕ್ಕೆ ಪ್ರಮುಖ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಪ್ರಮುಖವಾದಂತಹ 3 ಅಂಶಗಳು. ಸೆಕ್ಷನ್ 728ರ ಪ್ರಕಾರ ಕೊಲೆ ಆರೋಪಿಗೆ ಮನೆ ಊಟಕ್ಕೆ ಅವಕಾಶ ಇಲ್ಲ. ಜೈಲಧಿಕಾರಿಗಳ ವರದಿಯಲ್ಲೂ ಮನೆ ಊಟದ ಅವಶ್ಯಕತೆ ಕಾಣಿಸ್ತಾ ಇಲ್ಲ. ಜೈಲಿನಲ್ಲಿರುವಂತಹ ಅಧಿಕಾರಿಗಳು ದರ್ಶನ್ನ ಆರೋಗ್ಯ ಸ್ಥಿತಿಯನ್ನ ಗಮನಿಸಿ ಅವರು ಕೂಡ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅನ್ನ ನೋಡಿದಾಗಲೂ ಮನೆ ಊಟದ ಅವಶ್ಯಕತೆ ಕಾಣಿಸ್ತಾ ಇಲ್ಲ. ಮನೆ ಊಟದ ಅವಶ್ಯಕತೆಗೆ ಪೂರಕವಾದಂತಹ ವೈದ್ಯಕೀಯ ಪ್ರಮಾಣ ಪತ್ರಗಳು ಕೂಡ ಇಲ್ಲ. ಹಾಗಾಗಿ ಅರ್ಜಿಯನ್ನೇ ವಜಾ ಮಾಡಿದ್ದಾರೆ ನ್ಯಾಯಾಧೀಶರು. 2021ರ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕೈದಿಗಳಿಗೆ ಮನೆ ಊಟ ಕೊಡೋದಕ್ಕೆ ಅವಕಾಶ ಇಲ್ಲ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇವತ್ತು ಅರ್ಜಿಯನ್ನೇ ವಜಾ ಮಾಡಿದ್ದಾರೆ ನ್ಯಾಯಾಧೀಶರು. ಅದಕ್ಕೆ ಕೊಡ್ಲಾಗ್ತಾ ಇರುವಂತಹ ಪ್ರಮುಖ 3 ಅಂಶವನ್ನ ತಾವು ವಿವರಿಸ್ತಾ ಇದ್ರಿ. ಕಂಟಿನ್ಯೂ ಮಾಡೋದಾದ್ರೆ ಖಂಡಿತ ವೀಣಾ, ಅಂದರೆ ದರ್ಶನ್ ಅರ್ಜಿಯನ್ನು ಸಾರಾಸಗಟಾಗಿ ಕೋರ್ಟು ವಜಾ ಮಾಡಿದೆ. ವಜಾ ಮಾಡುವ ಸಂದರ್ಭದಲ್ಲಿ ವಾದ ಪ್ರತಿವಾದವನ್ನೇನು ಆಲಿಸಿದ್ರು ನ್ಯಾಯಾಧೀಶರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶವನ್ನು, ಅದರಲ್ಲಿ 3 ಅಂಶಗಳನ್ನು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಇಡೀ ಆದೇಶದ ಪ್ರತಿ ನಮಗೆ ಲಭ್ಯ ಆದ ನಂತರ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಗಳು ಸಿಗಬಹುದು. ಆದರೆ ಕೇವಲ ಆಪರೇಟಿವ್ ಪೋರ್ಷನನ್ನು ಮಾತ್ರ ಏನು ನ್ಯಾಯಾಧೀಶರು ಕೋರ್ಟ್ ಮುಂದೆ ಏನು ಉಲ್ಲೇಖವನ್ನು ಮಾಡ್ತಾರೆ. ಆ ಆಪರೇಟಿವ್ ಪೋರ್ಷನ್ ನೋಡ್ತಾ ಹೋದರೆ 3 ಕಾರಣಗಳಿಗೋಸ್ಕರ ಈ ಒಂದು ಅರ್ಜಿಯನ್ನು ವಜಾ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಅಂದರೆ ಕರ್ನಾಟಕ ಪ್ರಿಸನ್ ಆಕ್ಟ್ 1974 ಏನೋ ಒಂದು ಅದನ್ನ ಆಕ್ಟ್ನ ಒಂದಷ್ಟು ಏನು ತಿದ್ದುಪಡಿ ಆಯಿತು 2021ರಲ್ಲಿ. ಆ ತಿದ್ದುಪಡಿ ಮಾಡಿ ತಂದಂಥ ಮ್ಯಾನ್ಯುವಲ್ನಲ್ಲಿ ಅಂದರೆ ಸೆಕ್ಷನ್ 728 ಪ್ರಕಾರ ಒಬ್ಬ ಕೊಲೆ ಆರೋಪಿಗೆ ಎಂಥದ್ದೇ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಏನು ಮನೆಯಿಂದ ಊಟ ಕೊಡುವಂಥದ್ದಾಗಲಿ ಹೊರಗಿನ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಕಾನೂನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ಇದನ್ನು ಇವರ ಅರ್ಜಿಯನ್ನು ಒಂದು ಪುರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮತ್ತು ಎರಡನೇದಾಗಿ ಜೈಲು ಅಧಿಕಾರಿಗಳು ನೀಡಿರುವಂಥ ವರದಿಯಲ್ಲಿ ಮನೆ ಊಟದ ಅವಶ್ಯಕತೆ ಕಾಣ್ತಾ ಇಲ್ಲ. ನಾವು ಆವಾಗಲೇ ಮಾತಾಡ್ತಾ ಇದ್ವಿ ವೀಣಾ, ಅಂದರೆ ಅವರು ಅಂದರೆ ಅವ್ರಿಗೆ ಬಂದಂಥ ಸಣ್ಣ ಪುಟ್ಟ ತೊಂದರೆಗಳು ಅಥವಾ ಅನಾರೋಗ್ಯ ಇತ್ತು, ಅದು ಕೇವಲ ಅತಿಸಾರ ಭೇದಿ ಆಗಲಿ ಅಥವಾ ವೈರಲ್ ಫೀವರ್ ಆಗಲಿ ಅಥವಾ ಬ್ಯಾಕ್ ಪೇನ್ ಆಗಲಿ, ಈ ಒಂದು ಕಾರಣಗಳಿಗೆ ಎಲ್ಲೊಂದು ಕಡೆ ಊಟವನ್ನು ಬದಲಾವಣೆ ಮಾಡುವ ಮೂಲಕ ಅಥವಾ ಮನೆ ಊಟ ಅಥವಾ ಹೊರಗಿನ ಊಟ ಬಂದರೆ ಅದು ಸರಿ ಹೋಗುತ್ತೆ ಅನ್ನುವಂಥ ಡಿಸೀಸ್ಗಳು ಇವ್ಯಾವೂ ಅಲ್ಲ. ಇವು ಕೇವಲ ಅತಿಸಾರ ಭೇದಿ ಅನ್ನುವಂಥದ್ದು ಕೂಡ 1 ದಿನ 2 ದಿನ ಇರುವಂಥದ್ದು, ಅದು ಸರಿಯಾಗುವಂಥದ್ದು. ವೈರಲ್ ಫೀವರ್ ಕೂಡ 4-5 ದಿನಗಳ ಕಾಲ ದರ್ಶನವರೆಗಿತ್ತು, ಅದಾದ ನಂತರ ಸರಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಸೊ ಹಾಗಾಗಿ ಆ ಕಾರಣವನ್ನು ಇಟ್ಟುಕೊಂಡು ಇಲ್ಲಿ ಇವರ ಅರ್ಜಿಯನ್ನು ಮಾನ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮತ್ತೆ ಮನೆ ಊಟದ ಅವಶ್ಯಕತೆ ಸಂಬಂಧ ಅರ್ಜಿದಾರರು ಕೂಡ ಯಾವುದೇ ರೀತಿಯಾದ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಅಂದರೆ ದಾಖಲೆಗಳನ್ನು ಸಲ್ಲಿಸಿಲ್ಲ ಅನ್ನುವಂಥದ್ದು. ಒಂದು ಕೊಲೆಯ ಆರೋಪಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜೈಲಧಿಕಾರಿಗಳು ಕೊಟ್ಟಂಥ ವರದಿಯಲ್ಲಿಯೂ ಕೂಡ ಅಂತ ಗಂಭೀರತೆ ಕಾಣ್ತಾ ಇಲ್ಲ. ಮತ್ತು ಅರ್ಜಿದಾರರು ಕೊಟ್ಟಂಥ ದಾಖಲೆಗಳಲ್ಲಿಯೂ ಕೂಡ ಅಂತ ಗಂಭೀರವಾದಂಥ ಅಂಶಗಳು ಕಾಣ್ತಾ ಇಲ್ಲ. ಹಾಗಾಗಿ ಈ ಅರ್ಜಿಯನ್ನು ಪುರಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಿರಸ್ಕಾರ ಮಾಡಲಾಗ್ತಾ ಇದೆ ಅನ್ನುವಂಥ ಆದೇಶವನ್ನು ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಂಜೆ ಒಂದು 5:30 ಸುಮಾರಿಗೆ ಇದರ ಸಂಪೂರ್ಣವಾದ ಆದೇಶದ ಪ್ರತಿ ಸಿಕ್ಕ ನಂತರ ಏನೆಲ್ಲ ಅಂಶಗಳನ್ನು ಮತ್ತಷ್ಟು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂಥದ್ದು. ಈ ಮೂಲಕ ಎಲ್ಲ ಒಂದು ಕಡೆ ದರ್ಶನ್ ತಾನು ಜೈಲಿನಲ್ಲಿ ಇದ್ದುಕೊಂಡೇ ತಮಗೆ ಇರುವಂತಹ ಒಂದು ಹಣಬಲದಿಂದ ಅಥವಾ ತಮಗಿರುವಂತಹ ಒಂದಷ್ಟು ಏನೋ ಜನ ಬೆಂಬಲದಿಂದ ಆ ಮನೆ ಊಟವನ್ನು ತರಿಸ್ಕೊಳ್ಳುವಂಥದ್ದು ಮತ್ತು ಬೇರೆ ಬೇರೆ ಸೌಲಭ್ಯಗಳನ್ನು, ಒಳ್ಳೆ ಬೆಡ್ ಆಗಲಿ ಅಥವಾ ಒಳ್ಳೆ ಬಟ್ಟೆಯನ್ನು ಪ್ರತಿದಿನ ಐರನ್ ಮಾಡಿದ ಬಟ್ಟೆಯನ್ನು ಹಾಕೊಳ್ಳಿಕ್ಕೆ ತರಿಸ್ಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಏನೊಂದಷ್ಟು ಕನಸು ಕಾಣ್ತಾ ಇದ್ರು. ಆ ಕನಸು ಇವತ್ತು ನುಚ್ಚುನೂರಾಗಿರುವಂತಹದ್ದು. ಕೋರ್ಟ್ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದೆ, ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ಅವಕಾಶಗಳಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಕಾನೂನು ಕೂಡ ಅಷ್ಟೇ ಕಠಿಣವಾಗಿದೆ. ಯಾಕೆಂದರೆ ಒಬ್ಬ ಕೊಲೆಯ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿಗೆ
ಹೋದಂಥವನಿಗೆ ಈ ಹೊರಗಡೆ ಇರುವಂಥ ಎಲ್ಲ ಸೌಲಭ್ಯಗಳು ಒಳಗಡೆ ಅಂದರೆ ಅಲ್ಲಿಂದ 4 ಗೋಡೆ ಮಧ್ಯೆ ಇದ್ದ ಅಥವಾ ಆ ಒಂದು ಕಟ್ಟಡಗಳಿಂದ ಹೊರಗಡೆ ಬರ್ತಾ ಇಲ್ಲ ಅನ್ನೋದು ಹೊರತುಪಡಿಸಿ ಎಲ್ಲವೂ ಕೂಡ ಒಳಗಡೆ ಸಿಗುವಂಥದ್ದಾದರೆ ಒಬ್ಬ ತಪ್ಪು ಮಾಡಿದಂಥ ಒಬ್ಬ ಆರೋಪಿಗೆ ಅಥವಾ ಒಬ್ಬ ಕೈದಿಗೆ ಜೈಲಿಗೆ ಹಾಕುವಂಥದ್ರಲ್ಲಿ ಅರ್ಥ ಏನಿದೆ? ಸೊ ಹಾಗಾಗಿ ಒಬ್ಬ ತಪ್ಪು ಮಾಡಿದಂಥ ವ್ಯಕ್ತಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಆತನಿಗೆ ತಮ್ಮ ಎಲ್ಲ ಹಕ್ಕುಗಳನ್ನು ಮೊಟಕುಗೊಳಿಸಲಾಗುತ್ತೆ ಮತ್ತು ತಮ್ಮ ಕಾರಾಗೃಹ ವಾಸ ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಾದರೆ ಅವರು ಮಾಡಿರುವಂಥ ತಪ್ಪಿನ ಅರಿವಾಗುತ್ತೆ, ಅದನ್ನು ಮುಂದೆ ಮಾಡಬಾರ್ದು ಅನ್ನುವಂಥದ್ದು ಕೂಡ ಅವರಿಗೆ ಮನವರಿಕೆ ಆಗುತ್ತೆ. ಸೊ ಹಾಗಾಗಿ ಅಂತಹ ನಿಯಮಗಳನ್ನು ಕಠಿಣವಾಗಿಯೇ ಸರ್ಕಾರಗಳು ಮಾಡಿರುವಂಥದ್ದು. ಹಾಗಾಗಿ ಅಂತಹ ಕಠಿಣ ಕಾನೂನುಗಳು ಇರೋದ್ರಿಂದ ಅದನ್ನು ಬದಲಾವಣೆ ಯಾರೋ ಒಬ್ಬರಿಗೋಸ್ಕರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಇವತ್ತು ಉಲ್ಲೇಖವನ್ನು ಮಾಡಿರುವಂಥದ್ದು. ಆ ಮೂಲಕ ದರ್ಶನ್ ತಮಗೆಲ್ಲ ಒಂದಿಷ್ಟು ಅವಕಾಶಗಳು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದವರಿಗೆ ಇವತ್ತು ದೊಡ್ಡ ಮಟ್ಟದ ಒಂದು ನಿರಾಸೆ ಕಾಯ್ದಿರುವಂಥದ್ದು. ಮತ್ತು ಜೊತೆಗೆ ಮೊದಲು ದರ್ಶನ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಮೂಲಕ ಒಂದು ಮನೆ ಊಟಕ್ಕೆ ಅವಕಾಶ ಬೇಕು ಅಂತ ಹೇಳಿ ಮನವಿಯನ್ನ ಜೊತೆಗೆ ಇವತ್ತು ಏನ್ ತೀರ್ಪು ಬರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇತ್ತು, ಬಹಳ ನಿರ್ಣಾಯಕವಾದಂತಹ ತೀರ್ಪು. ಮುಂದಿನ ದಿನಗಳಲ್ಲಿ ಇಂತಹ ಕೇಸ್ಗಳು ಬಂದಂತಹ ಸಂದರ್ಭದಲ್ಲಿ ಯಾರೇ ಫಿಲ್ಮ್ ಸ್ಟಾರ್ ಆಗಿರ್ಬೋದು, ಪ್ರಭಾವಿಗಳಿರ್ಬೋದು, ಕೋರ್ಟ್ ಜೈಲ್ಗೆ ಹೋದಂತಹ ಸಂದರ್ಭದಲ್ಲಿ ಮನೆ ಊಟಕ್ಕೆ ಏನಾದರೂ ಬೇಡಿಕೆ ಇಟ್ಟಾಗ ಈ ಕೇಸ್ ಉದಾಹರಣೆಯಾಗಿ ನಿಲ್ಲತ್ತಲ್ವಾ? ಖಂಡಿತ ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ. ಯಾಕೆಂದರೆ ಒಳಗಡೆ ಹೋದಂಥ ಒಬ್ಬ ವ್ಯಕ್ತಿ ಅಥವಾ ರಾಜಕಾರಣಿ ಇರ್ಬೋದು ಅಥವಾ ಶ್ರೀಮಂತ ಇರ್ಬೋದು, ಸ್ಟಾರ್ಗಳು, ಸೆಲೆಬ್ರಿಟಿಗಳು, ಯಾರೇ ಒಬ್ಬ ವ್ಯಕ್ತಿ ಒಳಗಡೆ ಏನಾದರೂ ತಪ್ಪುಗಳನ್ನು ಮಾಡಿ ಜೈಲಿಗೆ ಹೋದ ಸಂದರ್ಭದಲ್ಲಿ ಜೈಲಿಗೆ ಹೋದರೂ ಕೂಡ ನಾನು ಹೊರಗಡೆ ಹೇಗೆ ಬಿಂದಾಸ ಜೀವನ ಮಾಡ್ತೇನೆ ಅದೇ ಜೀವನವನ್ನು ಒಳಗಡೆ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇಟ್ಟಂಥವ್ರಿಗೆ ಅಥವಾ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಪ್ರಯತ್ನ ಮಾಡುವಂಥವರಿಗೆ ಈ ಒಂದು ಆದೇಶ ನಿಜಕ್ಕೂ ಒಂದು ಸ್ಪಷ್ಟವಾದಂಥ ಉದಾಹರಣೆ ಆಗುತ್ತೆ, ಅದೊಂದು ಮೈಲ್ ಸ್ಟೋನ್ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ವಿನ. ಆದರೆ ಅದರಲ್ಲಿ ಕೂಡ ಗಂಭೀರವಾದಂಥ ಆರೋಪಗಳಲ್ಲಿ, ಗಂಭೀರವಾದಂಥ ಕೇಸ್ಗಳಲ್ಲಿ ಆರೋಪಿಗಳಾಗಿದ್ದಂಥವರು ಯಾವ ಸವಲತ್ತುಗಳನ್ನು ಕೇಳಲಿಕ್ಕೆ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಕೋರ್ಟ್ ಹೇಳ್ತಾ ಇದೆ, ಕೊಲೆಯ ಆರೋಪಿಗಳಿಗೆ ಹೊರಗಿನಿಂದ ಯಾವುದೇ ವ್ಯವಸ್ಥೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಉಲ್ಲೇಖವನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಕ್ರೈಮ್ಗಳಲ್ಲಿ ಅದರಲ್ಲಿ ವಾದ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾರೆ, ಯಾರೋ ಒಬ್ಬ ಸತ್ಯಾಗ್ರಹಿ ಒಂದು ಹೋರಾಟ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ಅರೆಸ್ಟ್ ಆಗಿ ಒಳಗೆ ಹೋಗ್ತಾನೆ, ಅಥವಾ ಸಣ್ಣ ಪುಟ್ಟ ಕ್ರೈಮ್ಗಳಲ್ಲಿ ಒಳಗೋದಂತಹ ವ್ಯಕ್ತಿಗೆ ವಿಚಾರಣಾಧೀನ ಕೈದಿಗಳಿಗೆ ಹೊರಗಡೆಯಿಂದ ವ್ಯವಸ್ಥೆಗಳು ಮಾಡಲಿಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದು. ಅಂತಹ ಸಣ್ಣ ಪುಟ್ಟ ಕ್ರೈಮ್ಗಳಾದವರಿಗೆ ಏನೋ ಒಂದು ಸಣ್ಣ ಲಿಬರಲ್ ಆಗಿ ಅವಕಾಶ ಮಾಡಿಕೊಡ್ಬೋದು. ಆದರೆ ಕೊಲೆಯಂತಹ ಗಂಭೀರ ಪ್ರಕರಣಗಳಿದ್ದಂಥವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಅದರಲ್ಲಿ ನಮ್ಮ ನೆಲದ ಕಾನೂನಿನ ಮೇಲೆ ಇರುವಂತಹ ಒಂದು ಕಠಿಣತೆ ಆಗಲಿ ಅಥವಾ ಗೌರವ ಆಗಲಿ ಕಡಿಮೆ ಆಗುವಂತಹ ಸಾಧ್ಯತೆಗಳಿರ್ತದೆ. ಆ ಕಾರಣಕ್ಕಾಗಿಯೇ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನೀಡಿರುವಂತಹ ಆದೇಶ ಏನಿದೆ, ಮುಂದೆ ಈ ರೀತಿಯಾದ ಆಸೆ ಪಡುವಂತವರಿಗೆ ಅಥವಾ ಅಲ್ಲಿ ಈ ಯಾವುದೇ ರೀತಿ ಪ್ರಯತ್ನ ಮಾಡುವಂತವರಿಗೂ ಕೂಡ ಒಂದು ಮೈಲ್ ಸ್ಟೋನ್ ಜಡ್ಜ್ಮೆಂಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೂ ಇದು ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟ್ ಅಲ್ಲಿ ಮುಂದಿನ ವಾರ ಏನಾಗುತ್ತೆ ಅನ್ನುವಂಥದ್ದು ಕೂಡ ಒಂದಷ್ಟು ಇನ್ನು ಕುತೂಹಲ ಬಾಕಿ ಉಳ್ಕೊಂಡಿರುವಂತಹದ್ದು. ಮಾಹಿತಿ ಪಡಿತೀನಿ ರಮೇಶ್. ಹಾಗೆ ಸಂಪರ್ಕದಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.